ಎಲ್ಲ ಗೊತ್ತಿದ್ದೂ ಸಹ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರಾ ಭವಾನಿ ರೇವಣ್ಣ ಅವರು ಅನ್ನುವಂಥ ಪ್ರಶ್ನೆ. ತನಿಖೆಗೆ ಸಹಕರಿಸ್ತೀವಿ ಅಂತಾರೆ, ನೋಟಿಸ್ ಕೊಟ್ರೆ ಚಕ್ಕರ್ ಹೊಡಿತಾರೆ. ನಿನ್ನೆ ಇಡೀ ದಿನ ಹೊಳೆನರಸೀಪುರದ ಚೆನ್ನಾಂಬಿಕಾ ಮನೆಯ ಬಳಿ ಎಸ್ಐಟಿ ಅವರು ಕಾದ್ಕೊಂಡು ಕೂತ್ಕೊಳ್ತಾರೆ. ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗದೇನೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಎಸ್ಐಟಿ ವಿಚಾರಣೆಗೆ ಗೈರಾಗಿರುವಂತ ಭವಾನಿ ಅವರಿಗೆ ಈಗ ಕಾನೂನು ಕಂಟಕ ಹೆಚ್ಚಾಗ್ತಾನೆ ಇದೆ. ಭವಾನಿ ಬಂಧನಕ್ಕೆ ಎಲ್ಲಾ ಕಡೆಗೆ ಶೋಧವನ್ನ ಎಸ್ಐಟಿ ಅವರು ನಡೆಸ್ತಾ ಇದ್ದಾರೆ. ಸಂಬಂಧಿಕರೊಬ್ಬರ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಭವಾನಿ ರೇವಣ್ಣ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸಂಬಂಧಿಕರೊಬ್ಬರ ಮನೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಭವಾನಿ ರೇವಣ್ಣ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಮನಸ್ಸು ಮಾಡಿದರೆ ಎಸ್ಐಟಿ ಅವ್ರಿಗೇನು ಬಹಳ ಕಷ್ಟ ಅಲ್ಲ, ಸಮಯಾವಕಾಶವನ್ನು ತುಂಬ ಕೊಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರಿಗೆ. ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಭವಾನಿ ಅವ್ರಿಗೆ ಎಲ್ಲಿದ್ದಾರೆ ಅಂತ ಹುಡ್ಕೋದೇನು ಬಹಳ ದೊಡ್ಡ ಕಷ್ಟ ಏನು ಆಗ್ಲಿಕ್ಕಿಲ್ಲ ಎಸ್ಐಟಿ ಅವರಿಗೆ. ಕಾರಣ ಅವರು ಕರ್ನಾಟಕ ಬಿಟ್ಟು ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಹಾಸನ ಸುತ್ತಮುತ್ತಲಿರ್ಬೋದು, ಸಂಬಂಧಿಕರ ಮನೇಲಿರ್ಬೋದು. ಬಟ್ ಅವರಾಗೆ ಅವ್ರು ಬರಲಿ, ವಿಚಾರಣೆಗೆ ಹಾಜರಾಗಲಿ ಅಂತ ಎಸ್ಐಟಿ ಅವರು ಕಾಯ್ತಾ ಇರೋದಾ ಏನು ಅಂತ? ಅರುಣ್ಣ, ಯಾವಾಗ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು, ಆ ಬಳಿಕ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಹುಡುಕಾಟವನ್ನು ನಡೆಸ್ತಿದೆ. ಅದು ಹೊಳೆನರಸೀಪುರ ಕ್ಷೇತ್ರ ಇರ್ಬೋದು, ಅದ್ರ ಜೊತೆಗೆ KR ನಗರ ಸೇರಿದಂತೆ ಅಲ್ಲಿನ ತೋಟದ ಮನೆಗಳು, ಸಂಬಂಧಿಕರ ಮನೆಗಳು, ಆ ಸಂಬಂಧಿಕರ ತೋಟಗಳು, ಹೀಗೆ ಎಲ್ಲ ಕಡೆ ಹುಡುಕಾಟವನ್ನು ಸಹ SIT ಅಧಿಕಾರಿಗಳು ನಡೆಸ್ತಿದ್ದಾರೆ. ನಿನ್ನೆ ಒಂದು ನೋಟಿಸನ್ನು ಕೊಟ್ಟಿತ್ತು SIT ಅಧಿಕಾರಿಗಳು. ನಿನ್ನೆ ತಮ್ಮ ನಿವಾಸದಲ್ಲೇ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಯಾವುದೇ ಸಮಯವನ್ನು ಸೂಚಿಸಿದ್ರು ಸಹ ನಾವು ಬಂದು ವಿಚಾರಣೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ಆದರೆ ನಿನ್ನೆ ಇಡೀ ದಿನ SIT ಕಾದರೂ ಕೂಡ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಕಾರಣ ಇಷ್ಟೇ, ವಿಚಾರಣೆಗೆ ಹಾಜರಾದಂತಹ ಪಕ್ಷದಲ್ಲಿ ನನ್ನನ್ನು ಅರೆಸ್ಟ್ ಮಾಡಬಹುದು ಅನ್ನೋ ಭಯ ಭವಾನಿ ರೇವಣ್ಣ ಅವರಿಗೆ ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಅವರು SIT ಮುಂದೆ ವಿಚಾರಣೆಗೆ ಹಾಜರಾಗೋದಕ್ಕೆ ಇಷ್ಟವನ್ನು ಪಡ್ತಿಲ್ಲ. ಒಂದು ಪಕ್ಷ ಏನಾದರೂ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಗೆ ಬೇಲೇನಾದರೂ ಸಿಕ್ಕಿದಂತಹ ಪಕ್ಷದಲ್ಲಿ ಅವರು ವಿಚಾರಣೆಗೆ ಹಾಜರಾಗೋರೇನೋ. ಆದರೆ ಯಾವಾಗ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಯಿತೋ ಆಗ ಅವರು ವಿಚಾರಣೆಗೂ ಕೂಡ ಹಾಜರಾಗ್ತಿಲ್ಲ. ಯಾಕಂತೇಳಿದ್ರೆ ವಾದ ಪ್ರತಿವಾದದ ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಿದ್ರು, ಈ ಪ್ರಕರಣದಲ್ಲಿ ಕಸ್ಟೋಡಿಯಲ್ ಇಂಟ್ರಾಗೇಷನನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ, ಹೀಗಾಗಿ ಅವ್ರನ್ನ ಜಾಮೀನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ SPP ಅವರು ವಾದವನ್ನು ಮಾಡಿದರು. ಹೀಗಾಗಿ ವಿಚಾರಣೆಗೆ ಹಾಜರಾದರೆ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯದಿಂದ ಭವಾನಿ ರೇವಣ್ಣ ಅವರು ತಲೆಮರೆಸ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಡೆ ಹುಡುಕಾಟವನ್ನು ನಡೆಸುವ ಕೆಲಸ SIT ಮಾಡ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಭವಾನಿ ರೇವಣ್ಣ ಅವ್ರನ್ನ ಬಂಧನೆ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ಇನ್ನೊಂದಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ಈಗ ಏನು ಪರಿಸ್ಥಿತಿ ಅಂತ ಹೇಳಿ.